ದ ಸೀ ಫುಡ್ ಡೆಸ್ಟಿನೇಷನ್ ಅಂತಲೇ ತುಂಬ ಫೇಮಸ್ ಆಗಿರುವಂಥ ಉಡುಪಿಯಲ್ಲಿ ಒಂದು ಹೋಟೆಲ್ಗೆ ಬಂದಿದ್ದೀನಿ. ಯಾವುದಂತ ಗೊತ್ತಾಯ್ತಾ? ನಾನಿವತ್ತು ಬಂದಿರುವಂಥದ್ದು ಹೋಟೆಲ್ ತಿಮ್ಮಪ್ಪ ಅಂತ. ಇದು ಸ್ಟಾರ್ಟ್ ಆಗಿರುವಂಥದ್ದು 1969ರಲ್ಲಿ ಅಂತಂದರೆ ಸ್ವಾತಂತ್ರ್ಯ ಸ್ಟಾರ್ಟ್ ಆಗಿ 22 ವರ್ಷಕ್ಕೆ ಈ ಹೋಟೆಲ್ ಸ್ಟಾರ್ಟ್ ಆಗಿದೆ. ಹೋದ ತಕ್ಷಣ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಏನಕ್ಕಂತಂದರೆ ಇಲ್ಲಿ ಯಾವಾಗಲೂ ಜನ ಸಿಕ್ಕಾಪಟ್ಟೆ ರಶ್ ಆಗಿರ್ತಾರೆ. ವೀಕೆಂಡ್ ಆಗಲಿ ವೀಕ್ ಡೇಸ್ ಆಗಲಿ ಜನ ಮಾತ್ರ ಜಾತ್ರೆ ಥರ ಸೇರ್ತಾರೆ. ಇಲ್ಲಿ ಇವರು ಫಸ್ಟ್ ಹೋದ ತಕ್ಷಣ ನಿಮ್ಮ ಹತ್ರ ಒಂದು ನೇಮ್ ಮತ್ತು ಎಷ್ಟು ಜನ ಅಂತ ತಗೋತಾರೆ. ಟೇಬಲ್ ಖಾಲಿ ಆಗ್ತಿದ್ದಾಗೆ ಅವ್ರು ನಿಮ್ಮನ್ನ ಕರೆದು ಕೂಳಿಸ್ತಾರೆ. ನಾವು ಕೂಡ ಇಲ್ಲಿ ಊಟನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೇಗಿದೆ ಅಂತ ರಿವ್ಯೂ ಮಾಡೋಣ ಬನ್ನಿ. ನಾವಿಲ್ಲಿ ಹೋದ ತಕ್ಷಣ ಇವರು ಹಂಡೆಗಟ್ಟಲೆ ಮೀನನ್ನ ತವಾ ಫ್ರೈ ಮಾಡಿಕೊಂಡು ಯಾವ್ದು ಬೇಕು ಅಂತ ಕೇಳ್ಕೊಂಡು ಬರ್ತಾರೆ. ಅದರಲ್ಲಿ ಅಂಜಲ್, ತವಾ ಫ್ರೈ, ಹಾಗೆ ಇನ್ನು ವೆರೈಟೀಸ್ ಆಫ್ ಮೀನಿತ್ತು. ಯಾವಾಗಲೂ ಏನಕ್ಕೆ ಮೀನೇ ಟ್ರೈ ಮಾಡಬೇಕು ಅಂತ ನಾವು ಚಿಕನ್ ಐಟಮ್ನ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಚಿಕನ್ ಗೀ ರೋಸ್ಟ್ನ ಕೂಡ ಆರ್ಡರ್ ಮಾಡಿದ್ವಿ. ಚಿಕನ್ ಗೀ ರೋಸ್ಟ್ ಟೇಸ್ಟ್ ಬಂದ್ಬಿಟ್ಟು 8/10 ಅಂತ ಹೇಳ್ಬೋದು. ಇಲ್ಲಿ ಊಟಕ್ಕೆ ಅನ್ನ, ಸಾರು, ಪಲ್ಯ ಎಲ್ಲ ಅನ್ಲಿಮಿಟೆಡ್ ಹಾಕ್ತಾರೆ. ಸೀ ಫುಡ್ ಅಂದ ತಕ್ಷಣ ಸ್ವಲ್ಪ ಚಟ್ನಿ ಪುಡಿ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತು. ಇಷ್ಟೆಲ್ಲ ತಿಂದು ಮೀನನ್ನ ಕೂಡ ಟ್ರೈ ಮಾಡಿದೆ. ಹಾಗೆ ಹೋಗೋದು ಬೇಡ ಅಂತ ಹೇಳಿ ಡಿಸ್ಕೋ ಮಸಾಲ ಫ್ರೈನ ಆರ್ಡರ್ ಮಾಡ್ಕೊಂಡ್ವಿ. ಮೀನು ಸ್ವಲ್ಪ ಚಿಕ್ಕದಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು. ಹಾಗೆ ಒಂದು ಲೋಟ ಮಜ್ಜಿಗೆ ಜೊತೆ ನಮ್ಮ ಊಟನ ಮುಗಿಸಿದ್ವಿ. ಟೋಟಲ್ ಬಿಲ್ 410 ಆಗಿತ್ತು. ಹಾಗೆ ಈ ಹೋಟೆಲಲ್ಲಿ ನಿಮ್ಮ ಫೇವ್ರೆಟ್ ಫುಡ್ ಯಾವುದಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಹೋಟೆಲ್ನ ರಿವ್ಯೂ ಮಾಡಬೇಕು ಅಂತ ತಿಳಿಸಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನನ್ನ ಚಾನಲ್ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.